ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ SLV ಸೇವೆ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಇವತ್ತು ನಾನು SSP ಲಾಸ್ಟ್ ಡೇಟ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಂದರೆ ಇವತ್ತಿನ ಇದರಲ್ಲಿ ಎಲ್ಲರೂ ಕೂಡ SSP ಲಾಸ್ಟ್ ಡೇಟ್ ಮುಗಿದೋಗ್ತಿದೆ ಮತ್ತು ಅಪ್ಲಿಕೇಶನ್ ಹಾಕೋದಕ್ಕಾಗ್ತಿಲ್ಲ ಮತ್ತು ಈ ರೀತಿಯಾಗಿ ಫೇಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ನೇದಾಗಿ ನೀವೇನು ಮಾಡಬೇಕಂದ್ರೆ ಈ ರೀತಿಯಾಗಿ ಕ್ರೋಮ್ ಅವ್ರ ಬೇರೆ ವೆಬ್ಸೈಟ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಲೈಕ್ ನಾನೀಗ ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ್ದೀನಿ. ಅದರಲ್ಲಿ SSP ಪೋಸ್ಟ್ ಮ್ಯಾಟ್ರಿಕ್ ಅಂತ ನೀವು ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಇವಾಗ ಬರುತ್ತೆ ನೋಡಿ, ಅದು ಲೋಡ್ ಆಗ್ತಾಯಿದೆ. ಓಕೆ, ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬಂದಾದಮೇಲೆ ಅಲ್ಲಿ ನಿಮಗೆ ನೋಡಿ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ಸ್ ಅಂತ ಇದೆ. ಓಕೆ, ಇಲ್ಲಿ ಯಾರ್ಯಾರಿಗೆ ಯಾವಾಗ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ. ಬಟ್ ಏನಂದರೆ ಅಟ್ ಪ್ರೆಸೆಂಟ್ SSP ಸ್ಕಾಲರ್ಶಿಪ್ ಅಪ್ಡೇಟ್ ಬಂದು ಈಗ ನಮ್ಮ 30th ನವಂಬರ್ ಏನಾಗಿತ್ತು ಅದು ಲಾಸ್ಟ್ ಡೇಟ್ ಆಗಿತ್ತು. ಬಟ್ ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. SSP ಡೇಟು ಎಕ್ಸ್ಟೆಂಡ್ ಆಗಿದೆ. ಅದರ ಅಪ್ಡೇಟ್ ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಆರ್ಯವೈಶ್ಯ ಇಲಾಖೆ ಮ್ಯಾಟ್ರಿಕ್ ನಂತರ ಇದಕ್ಕೆ ಬಂದ್ಬಿಟ್ಟು 30/11 ಆಗಿರ್ಬೋದು, ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಆಗಿರ್ಬೋದು, ಮತ್ತು ಇನ್ನು ಹಲವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಆಗಿರ್ಬೋದು, ಹಿಂದುಳಿದ ಕಲ್ಯಾಣ ಇಲಾಖೆ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಡೇಟ್ಗಳನ್ನ ಚೇಂಜ್ ಮಾಡಿದ್ದಾರೆ. ಈಗ ಅಟ್ ಪ್ರೆಸೆಂಟ್ ಏನು ಅಂದರೆ 30/11 ಏನು ಡೇಟ್ ಎಕ್ಸ್ಟೆಂಡ್ ಆಗಿತ್ತು, ಈಗ ಅದು ಡಿಸೆಂಬರ್ವರೆಗೂ ಎಕ್ಸ್ಟೆಂಡ್ ಆಗಿದೆ. 15/12/2025 ಕಾಲೇಜು ಶಿಕ್ಷಣ ಇಲಾಖೆಗೆ ಎಕ್ಸ್ಚೇಂಜ್ ಆಗಿದೆ. ಅದಾದಮೇಲೆ ನೆಕ್ಸ್ಟು ಹಿಂದುಳಿದ ಕಲ್ಯಾಣ ಇಲಾಖೆಗೆ 20/12/2025 ಡೇಟ್ ಎಕ್ಸ್ಟೆಂಡ್ ಆಗಿದೆ. ನೆಕ್ಸ್ಟ್ ಬಂದು ವಿಕಲಚೇತರ ಕಲ್ಯಾಣ ಇಲಾಖೆಯಲ್ಲಿ ಬಂದು 31 ಡಿಸೆಂಬರ್ 2025 ಡೇಟ್ ಎಕ್ಸ್ಟೆಂಡ್ ಆಗಿದೆ. ಮತ್ತು ಕಾರ್ಮಿಕ ಇಲಾಖೆಗೂ ಕೂಡ 31/12 ಎಕ್ಸ್ಟೆಂಡ್ ಆಗಿದೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಲ್ಲಿ ಬಂದು 31/12/2025 ಡೇಟ್ ಎಕ್ಸ್ಟೆಂಡ್ ಆಗಿದೆ. ನೋಡಿ, ಇದೇ ರೀತಿಯಾಗಿ ಎಲ್ಲನೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಡಿಸೆಂಬರ್ 31 ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇದೆ. ಓಕೆ, ಈ ರೀತಿಯಾಗಿ ಲಾಗಿನ್ ಮಾಡಬೇಕು. ನಾನು ಒಂದು ID ಲಾಗಿನ್ ಮಾಡಿ ಯಾವ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಹಾಕೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಎ ರೀಸನ್ ಆಫ್ ಹೌ ಟು ಅಪ್ಲೈ ಫಾರ್ ದಿಸ್ ಸ್ಕಾಲರ್ಶಿಪ್ ಐ ಹ್ಯಾವ್ ಬ್ರೀಫ್ಲಿ ಎಕ್ಸ್ಪ್ಲೇನಿಂಗ್ ಇನ್ ದಿಸ್ ವಿಡಿಯೋ. ಓಕೆ, ಅಟ್ ಪ್ರೆಸೆಂಟ್ ಇವಾಗ ಲೋಡ್ ಆಗ್ತಾನೆ ಇದೆ. ಸರ್ವರ್ ಇಶ್ಯೂಸ್ ಇದೆ ಅನಿಸುತ್ತೆ, ಯಾಕೆಂದರೆ ಪಾಸ್ವರ್ಡ್ ಅಪ್ಡೇಟ್ ಮಾಡಿ ಅಂತ ಕೂಡ ಬರ್ತಾ ಇದೆ. ಓಕೆ, ಪಾಸ್ವರ್ಡ್ ಅಪ್ಡೇಟ್ ಮಾಡಿ ಕೂಡ ಟ್ರೈ ಮಾಡುವ. ಓಕೆ, ನೋಡಿ, ಈ ಇಂಟರ್ಫೇಸ್ ಬಂದು ತಿರ್ಗಾ ಇದೇ ರೀತಿ ಓಪನ್ ಆಗುತ್ತೆ. ಆವಾಗ ನೀವು ತಿರ್ಗಾ ಯೂಸರ್ ID ಪಾಸ್ವರ್ಡ್ ಅನ್ನೋದು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಹಾಗೆ ನಾನು ವೆಬ್ಸೈಟ್ ಓಪನ್ ಮಾಡ್ತಾಯಿದ್ದೀನಿ. ಫ್ಯೂ ಬಫರಿಂಗ್ ಇಶ್ಯೂ ಆಗ್ತಾಯಿದೆ. ಲೈಕ್ ಈ ರೀತಿಯಾಗಿ ನೀವು ಓಪನ್ ಮಾಡಿದಾಗ ಏನಾದ್ರು ಗ್ಲಿಚ್ ಆಯಿತು ಅಂದರೆ ನೀವು ಕ್ರೋಮ್ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಆಗಿರ್ಬೋದು. ಓಕೆ, ಇದಾಗಿತ್ತು ಇವತ್ತಿನ ವೀಡಿಯೋ. ಆದಷ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.